this house tells us a story. The natural light meets with the house. Everything create a nice atmosphere inside the house for everyone. ಆಡಿಯೋ ಕೂಡ ಬರುತ್ತೆ, ಮಾತಾಡಿಸಿ ಒಳಗಡೆ ಕರಿಬೇಕು ಅಂದರೆ ಮಾತ್ರ ಇಲ್ಲಿ ಈ ಡೋರ್ ಓಪನ್ ಆಗುತ್ತೆ. ಓಪನ್ ಆ್ಯಂಡ್ ಕ್ಲೋಸ್ ಮಾಡ್ಬೋದು. ಅದ್ರ ಜೊತೆಗೆ ಇನ್ನೊಂದು ಏನಂದರೆ ನಿಮ್ಗೆ ಎಷ್ಟು ಬೇಕು ಅಷ್ಟು % ಆಫ್ ಲೈಟ್ನ ನೀವು ಇದು ಮಾಡ್ಕೋಬೋದು. ಇಲ್ಲೆಲ್ಲ ಪ್ಲಾಂಟೇಶನ್ ಜಾಗ ತುಂಬ ಚೆನ್ನಾಗಿದೆ. ಇಲ್ಲಿ ಆರಾಮಾಗಿ ಒಬ್ರು ಕೂತ್ಕೊಂಡು ಟೀಗಿ ಏನಾದ್ರು ಎಂಜಾಯ್ ಮಾಡ್ಬೋದು. ಈ ರೂಮ್ ಹೊರಗಡೆ ಬರ್ತಿದ್ದಂಗೆ ನಂಗೆ ಯಾವ ಥರ ಫೀಲ್ ಆಯ್ತು ಅಂದರೆ ಯಾವುದೋ ರೆಸಾರ್ಟ್ ಬಂದಿರೋ ಥರ ಫೀಲ್ ಆಗೋಯ್ತು. ಸನ್ಲೈಟ್ ಎಲ್ಲ ನೋಡಿ ಹೊರಗಡೆ ಕಂಪ್ಲೀಟ್ ಹೊರಗಡೆ ಬರ್ತೀನಿ. ಇದು ಸೈರನ್ ಪ್ಯಾಂಟ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಟ್ರೌಸರ್ ಪುಲ್ ಔಟಲ್ಲೇ ನೀವು ಯೂಸ್ ಮಾಡಿಕೊಂಡು ಕ್ಲೋಸ್ ಮಾಡ್ಬೋದು. ಬ್ರೇಕ್ಫಾಸ್ಟ್ ಕೌಂಟರ್ ಅಂದರೆ ಬೇರೆ ಥರ ಬರುತ್ತೆ, ಬಟ್ ಇದೊಂದು ಐಲ್ಯಾಂಡ್ ಕಮ್ ಬ್ರೇಕ್ಫಾಸ್ಟ್ ಕೌಂಟರು. ಒಂದೇ ಸಿಂಗಲ್ ವಿಂಡೋ ನಾವು ಪ್ರಾವಿಷನ್ ಮಾಡಿರೋದು. ಸ್ವಲ್ಪ ವೆಂಟಿಲೇಷನ್ಗಾಗಲಿ ಬೆಳಕಿಗಾಗಲಿ ಏನೂ ತೊಂದರೆ ಆಗಬಾರ್ದು ಅನ್ನೋದೇ ಮೇನ್ ಕಾನ್ಸೆಪ್ಟ್ ಇತ್ತು ನಮ್ಮ ಈ ಮನೆಯಲ್ಲಿ. ಕ್ಲೈಂಟ್ಗೆ ಹೆಂಗಿದೆ ತುಂಬ ಆರ್ಗನೈಸ್ ಆಗಿರ್ಬೇಕು ಅನ್ನೋದ್ರಿಂದ ಸೊ ಎಲ್ಲ ಆರ್ಗನೈಸ್ಡ್ ಆಗಿ ಯೂಸ್ ಮಾಡಿದ್ದೀವಿ. ಎಷ್ಟಾಗುತ್ತೋ ಅಷ್ಟು ನೇಚರ್ ಲೈಟ್ನ ಒಳಗಡೆ ತೊಗೊಂಡೋಗೋದಕ್ಕೆ ನಾವು ಟ್ರೈ ಮಾಡಿ. ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ. ಸೊ ಲಾಸ್ಟ್ ಟೈಮು ತ್ವಷ್ಟ ಆ್ಯಂಡ್ ಗ್ರೋಮ್ಸ್ ಕನ್ಸ್ಟ್ರಕ್ಷನ್ ಅವ್ರದ್ದು ಒಂದು ನಡೀತಿರುವಂಥ ಒಂದು ಪ್ರಾಜೆಕ್ಟ್ನ ತೋರಿಸಿದೆ. ಸೊ ಯುರೋಪಿಯನ್ ಥೀಮಲ್ಲಿ ಇವ್ರದ್ದೇ ಆದಂಥ ಇನ್ನೊಂದು ಪ್ರಾಜೆಕ್ಟ್ನ ತೋರ್ಸಕ್ಕೆ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲಿವೇಶನ್ ನೋಡ್ತಿದ್ದಾನೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ವೆಂಟಿಲೇಷನ್ ಆಗಿರಲಿ ಮತ್ತು ಗಾಳಿ ಬೆಳಕಾಗಿರಲಿ, ಒಂದು ಕನ್ಸ್ಟ್ರಕ್ಷನ್ ಅಂತ ಬಂದಾಗ ಏನೇನೆಲ್ಲ ಇಂಪಾರ್ಟೆಂಟ್ ಕೊಡಬೇಕು ಒಂದು ಮನೆ ಅಂತ ಬಂದಾಗ ಎಲ್ಲನೂ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಡೀಟೇಲ್ನ ಕೊಡೋದಕ್ಕೆ ಸೊ ತ್ವಷ್ಟ ಇಂಟರ್ಸ್ ಕಡೆಯಿಂದ ಸೊ ಚಂದ್ರಶೇಖರ್ ಇದ್ದಾರೆ. ಅವ್ರನ್ನ ಕರೆಯೋಣ, ಮಾತಾಡ್ಸೋಣ ಅವ್ರ ಹತ್ರ ಡೈರೆಕ್ಟಾಗಿ. ಬನ್ನಿ. ಹಾಯ್ ಸರ್, ಹೇಗಿದ್ದೀರಾ? ಸೂಪರ್, ನೀವಾಗಿದ್ದೀರಾ? ಆರಾಮಾಗಿದೆ. ಈಗ ಬಂದು ನಾವು ಮಾಡ್ತಾ ಇರೋದೊಂದು ಮಿನಿಮಲ್ ಥೀಮಲ್ಲಿ ಮಾಡಿರುವಂಥ ಬಿಲ್ಡಿಂಗು. ಏನು ಮೆಜರ್ಮೆಂಟ್ ಇದೆ ಇದು? ಸರ್ 30-40 ಇದೆ ಮೆಜರ್ಮೆಂಟು. G+1.5 ನಾವು ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಇದಕ್ಕೊಂದು ಏನಂದ್ರೆ ಸೆಲ್ಲರ್ ಕೂಡ ಪ್ರಾವಿಷನ್ ಕೊಟ್ಟಿದ್ದೀವಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಒಂದು ಸೆಲ್ಲರ್ ಅಲ್ಲಿ ಕಾರ್ ಪಾರ್ಕಿಂಗ್ ಸಪರೇಟ್ ಆಗಿ ಹೋಗುತ್ತೆ. ಇದು ವಿಕೆಟ್ ಗೇಟ್ ಬಂದ್ಮೇಲೆ ನಿಮಗೆ ಬರೋರು ಮಾತ್ರ ಮೇನ್ ಡೋರ್ ಮಾತ್ರ ಎಂಟ್ರೆನ್ಸ್ ಸಪರೇಟ್ ಇದೆ. ಓಕೆ, ಯಾವ ಲೊಕೇಶನ್ ಒಂದು ಹೇಳ್ಬಿಡಿ ನಮಗೆ. ಸರ್ ಇದು ಪ್ರೈಡ್ ವಾಟಿಕಾದಲ್ಲೇ ಮಾಡಿರೋಂಥ ಜಿಗಣಿಲಿರೋದು. ಇದು ಗೇಟೆಡ್ ಕಮ್ಯುನಿಟಿ. ವಿಂಡೋಸ್ಗಳು ಆಲ್ಮೋಸ್ಟ್ ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು. ಹೌದು ಸರ್, ಏನಂದ್ರೆ ನ್ಯಾಚುರಲ್ ಲೈಟ್ ಮೇನ್ ಆಗಿ ಮನೆಗೆ ಎಂಟರ್ ಬಂದಾಗ ಅದೇ ಚೆನ್ನಾಗಿ ನಮಗೆ ಒಳಗಡೆ ಆಂಬಿಯನ್ಸ್ ಸಿಗೋದು. ಸೊ ಎಷ್ಟಾಗುತ್ತೋ ಅಷ್ಟು ನೇಚರ್ ಲೈಟ್ ನ ಒಳಗಡೆ ತಗೊಂಡು ಹೋಗೋದಕ್ಕೆ ನಾವು ಟ್ರೈ ಮಾಡಿ. ಚೆನ್ನಾಗಿದೆ ಪ್ಲಾನಿಂಗು. ಸೊ ಬಿಲ್ಡಿಂಗು ಎಲಿವೇಶನ್ ನೀವು ವಿಡಿಯೋದಲ್ಲಿ ಏನು ಕ್ಲಿಪ್ಸ್ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹೊರಗಡೆಯಿಂದಾನೆ ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಬಂದಾಗ ಇನ್ನು ಒಳಗಡೆ ಇನ್ನು ಕ್ಯೂರಿಯಾಸಿಟಿಯಿಂದ ವಿಡಿಯೋ ಮಾತ್ರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಸೊ ಒಳಗಡೆ ಹೋಗೋಣ, ಡೀಟೇಲ್ನ ಕೊಡ್ತೀವಿ, ಬನ್ನಿ. ಸೊ ಎಂಟ್ರೆನ್ಸಲ್ಲೇ ನಾವು ಒಂದು ವಿಕೆಟ್ ಗೇಟ್ ನೋಡ್ಬೋದು. ಸೊ ಮುಂದ್ಗಡೆ ಒಂದು ಗ್ರಾನೈಟ್ ಯೂಸ್ ಮಾಡಿದೀವಿ. ಇಲ್ಲಿ ಸ್ಲಿಪ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಿಮ್ಗೆ ಪ್ರೊಜೆಕ್ಷನ್ಸ್ ಎಲ್ಲಾನು ಚೆನ್ನಾಗಿ ಕೊಟ್ಟಿದ್ದೀರಲ್ಲ ಇದು. ಸೊ ಇದು ಬಂದು SS ಗೇಟ್ ಮಾಡಿದೀವಿ. SS ಗೇಟ್ ಜೊತೆ HPL ಶೀಟ್ ಯೂಸ್ ಮಾಡಿದೀವಿ. ಓಕೆ. ಇಲ್ಲಿ ಇನ್ನೊಂದು ಏನಂದ್ರೆ ನಿಮ್ಗೆ ಇಲ್ಲಿ ಕಾಲಿಂಗ್ ಬೆಲ್ ಇದೆ. ನೀವು ಇಲ್ಲಿ ಪ್ರೆಸ್ ಮಾಡಿದ್ಮೇಲೆ ಕಾಲಿಂಗ್ ಬೆಲ್ ಮನೆ ಒಳಗಡೆ ನಿಮ್ಗೆ ಸ್ಕ್ರೀನ್ ಅಲ್ಲಿ ವಿಸಿಬಿಲಿಟಿ ಬರುತ್ತೆ. ಸರಿ. ಆಡಿಯೋ ಕೂಡ ಬರುತ್ತೆ. ಮಾತಾಡಿಸಿ ಒಳಗಡೆ ಕರಿಬೇಕು ಅಂದ್ರೆ ಮಾತ್ರ ಇಲ್ಲಿ ಈ ಡೋರ್ ಓಪನ್ ಆಗುತ್ತೆ. ಇನ್ನು ಹೊರಗಡೆ ಬಂದ್ರೆ ಸ್ಟೇರ್ ಕೇಸ್. ಇಲ್ಲಿ ಮನೆ ಎಂಟ್ರೆನ್ಸ್ಗೆ ಸೊ ಕೆಳಗಡೆ ಬೇಸ್ಮೆಂಟ್ ಇದು ಕೊಟ್ಟಿರೋದ್ರಿಂದ ಸ್ವಲ್ಪ ಸ್ಟೆಪ್ ಅಪ್ ಆಗಿದೆ ಗ್ರೌಂಡ್ ಫ್ಲೋರ್ ಲೆವೆಲ್. ಇನ್ನ ಇಲ್ಲೆಲ್ಲ ಕ್ಲೈಡಿಂಗ್ ಎಲ್ಲ ನೋಡಬಹುದು. ಇದು ಬಂದು ವಾಕ್ ಸೀಲಿಂಗ್ ಅಂತ ಬಂದಿದೆ. ನೋಡಬಹುದು ಲೈಟಿಂಗ್ಸ್ ಕೂಡ ನಾವು COB ಲೈಟ್ಸ್ ಯೂಸ್ ಮಾಡಿದೀವಿ. ಸೊ ಎಂಟ್ರೆನ್ಸ್ ಅಂತ ಬಂದಾಗ ಒಂದು ಮೇನ್ ಡೋರ್ ನೋಡಬಹುದು. ಡೋರ್ ಎಲ್ಲ ಟೀಕ್ ಡೋರ್ ಏನೋ? ಹೌದು ಸರ್, ಅಂದ್ರೆ ಟೀಕ್ ಡೋರೇ ಮಾಡಿರೋದು. ಬಟ್ ಇದೇನಿದೆ ನಿಮ್ಗೆ ಇದು ಮಾತ್ರ PVC ಮಾತ್ರ ಮಾಡಿದೀವಿ. ಏನಾದ್ರು ಮಸ್ಕಿಟೋ ಮೆಶ್. ಸೊ ನೀವೇನಾದ್ರೂ ಡೋರ್ ಓಪನ್ ಮಾಡಿಟ್ಟು ನೀವು ಇದನ್ನ ಕ್ಲೋಸ್ ಮಾಡಿ ಇಟ್ಕೊಂಡ್ರು ನಿಮ್ಗೇನು ತೊಂದರೆ ಇಲ್ಲ. ಓಕೆ, ಬನ್ನಿ ಹೊರಗಡೆ ಹೋಗೋಣ. ಹಾಂ ಸರ್, ಬನ್ನಿ. ಸಖತ್ತಾಗಿದೆಯಲ್ಲ ಇದು ಹೊರಗಡೆ. ಕಂಪ್ಲೀಟ್ ಆಲ್ರೆಡಿ ನೀವು ಎಲ್ಲ ಕರ್ಟನ್ಸು, ಸೋಫಾ. ಸೊ ಇದು ಕಂಪ್ಲೀಟ್ಲಿ ಡೆಕೋರ್ ಆಗಿರ್ಬೋದು, ಎಲ್ಲಾನು ಕಂಪ್ಲೀಟ್ ಮಾಡಿದ್ದೀವಿ. ನೋಡ್ಬೋದು ನೀವು ಫುಲ್ ಲೈಟ್ ಕರ್ಟನ್ಸ್ ಆಗಿರ್ಬೋದು. ಇಲ್ಲಿ ನಾವು ಫಾಲ್ ಸೀಲಿಂಗ್ ಮಾಡಿಸಿಲ್ಲ. ನಾವು ಸೀಲಿಂಗಿಗೇನೆ ಏನಿದೆ COB ಲೈಟ್ಸ್ ಆಗಿರ್ಬೋದು, ಚಾಂಡ್ಲಿಯರ್ಸ್ ಆಗಿರ್ಬೋದು, ಅದೇ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ನೀವು ಅಲ್ಲಿ ಫುಲ್ ಲೈಟ್ ಕರ್ಟನ್ಸ್ಗೂ ಕೂಡ ಟಾಪ್ ಟ್ರ್ಯಾಕ್ ಯೂಸ್ ಮಾಡಿ ಡಬಲ್ ಕರ್ಟನ್ಸ್ ಯೂಸ್ ಮಾಡಿದ್ದೀವಿ. ವೆಂಟಿಲೇಷನ್ಸ್ ಆಗಲಿ ಬೆಳಕಾಗಲಿ ನೋಡ್ಬೋದು. ಸೀಲಿಂಗ್ ಹೈಟ್ ಇರೋ 10 ಫೀಟು, ಬೀಮ್ 1 ಫೀಟ್ ಬಿಟ್ಟರೆ ನಿಮ್ಗೆ 9 ಫೀಟ್ ವಿಂಡೋ ಇದೆ. ಮತ್ತೆ ಆಲ್ರೆಡಿ ಕ್ಲೈಂಟ್ ಸ್ಟೇ ಆಗಿರುವಂಥ ಮನೆ. ಹೌದು, ಕ್ಲೈಂಟ್ ಆಲ್ರೆಡಿ ಇಲ್ಲಿದೆ, ಸ್ಟೇ ಆಗಿದ್ದಾರೆ. ಚೆನ್ನಾಗಿ ಬಂದಿದೆ. ಆಂಬಿಯನ್ಸ್ ಎಲ್ಲ ಆಲ್ರೆಡಿ ಸೆಟ್ ಆಗಿದೆ, ಕುತ್ಕೊಂಡು ಮಾತಾಡ್ಬೋದಾಗಿದ್ದು. ಸೊ ಇದೊಂದು ಇನ್ಫಾರ್ಮಲ್ ಲಿವಿಂಗ್ ಆಗಿರೋದ್ರಿಂದ ಇಲ್ಲಿ ನಿಮ್ಗೆ TV ಯೂನಿಟ್ ಆ ಥರ ಏನೂ ಬಂದಿಲ್ಲ. ಓಕೆ ಓಕೆ. ಇನ್ನೊಂದು ಜಾಗ ತೋರಿಸ್ತೀನಿ ನಾನು ನಿಮಗೆ. ಸರಿ. ಸೊ ಇದು ಬಂದು ಈ ಸ್ಪೇಸಿಗೆ ಯೂಸ್ ಮಾಡ್ಬೋದು. ಏನು ಕಾರ್ಪೆಟ್ ಎಲ್ಲ ಬರುತ್ತೆ ಇದು ಹಾಲು? ಸರ್ ನಿಮ್ಮದು ಹಾಲ್ ಮಾತ್ರ ನಿಮಗೆ ಒಂದು 800 ಸ್ಕ್ವೇರ್ ಫೀಟ್ ಬರುತ್ತೆ. ನಿಮ್ಗೆ ಇಲ್ಲಿಂದ ಹಾಲು, ಡೈನಿಂಗು, ಬಾಲ್ಕನಿ 3 ಒಂದೇ ಸೀಮ್ಲೆಸ್ ಆಗಿ ಹೋಗುತ್ತೆ. ಒಂದು ಸ್ಟುಡಿಯೋ ರೂಮ್ ಥರ. ಓಕೆ. ಸೊ ಇದು ಬಂದು ನಿಮಗೆ ಡೈನಿಂಗ್ ಏರಿಯಾ.
ಡೈನಿಂಗ್ ಇಲ್ಲ. ಡೈನಿಂಗಲ್ಲಿ ಮುಗಿಸ್ಕೊಂಡಾದ್ಮೇಲೆ ನೀವೇನೋ ಕೈ ತೊಳ್ಕೊಳಕ್ಕೆ ವ್ಯಾನಿಟಿ ಏರಿಯಾ ಇಲ್ಲೇ ಪ್ರೊವೈಡ್ ಮಾಡಿದ್ದೀವಿ. ಸೊ ಆ್ಯಸ್ ಇಟ್ ಈಸ್ ವಿಸಿಬಲ್ ಕಾಣೋದ್ರಿಂದ ಇಲ್ಲಿ ಕುತ್ಕೊಂಡವ್ರಿಗೂ ನೋಡೋಕೆ ಆಕ್ವರ್ಡ್ ಆಗಬಾರ್ದು ಅನ್ನೋದಕ್ಕೆ ಇದನ್ನು ಕೂಡ ನಾವು ಡಿಸೈನರ್ ಇದಾಕಿ ಫ್ರೇಮ್ ಹಾಕಿ ಜೊತೆಗೆ ವಿತ್ LED ಲೈಟ್ಸ್ನ ಯೂಸ್ ಮಾಡಿ ಓಕೆ. ಸೊ ಅದೇ ಥರ ಮಾಡಿದ್ವಿ. ಸೊ ವ್ಯಾನಿಟಿ ಆಗಿದ್ರು ನಿಮ್ಗೆ ಇದು ಆಡಾಗಿ ಕಾಣಿಸಲ್ಲ. ಹೌದು. ಸೊ ಏನಂದ್ರೆ ಒಂದು ಮಿನಿಮಲ್ ಥೀಮ್ ಅಂದರೆ ತುಂಬ ಗ್ರ್ಯಾಂಡ್ ಮಾಡಿಲ್ಲ, ಎಷ್ಟು ಸಟಲ್ ಆಗಬೇಕು ಅಷ್ಟನ್ನೇ ನಾವು ಯೂಸ್ ಮಾಡ್ಕೊಂಡಿದ್ದೀವಿ. ಓಕೆ. ಅಷ್ಟರಲ್ಲಿ ಇದಾಗಿದೆ. ಸೊ ಇದೊಂದು ನೀವು ಇಲ್ಲಿ ನೋಡ್ಬೋದು, ಒಂದು ಆಕ್ಸೆಂಟ್ ಕ್ರಿಯೇಟ್ ಮಾಡಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ಯಾವುದೋ ಒಂದು ಫೋಟೋ ಫ್ರೇಮ್ ಬರುತ್ತೆ, ವಾಲ್ ಟ್ರಿಮ್ಸ್ ಯೂಸ್ ಮಾಡಿದ್ದೀವಿ. ಇದಕ್ಕೆ ಮೇಲೆ ಪೇಂಟ್ ಆಗಿದೆ. ಇನ್ನು ಟೈಲ್ಸ್ ಎಲ್ಲ ನಿಮಗೆ ಯೂಸ್ ಮಾಡಿರೋದೆಲ್ಲ 4x6 ಹೌದು ಸರ್, ಯೂಸ್ ಮಾಡಿದ್ದಾರೆ. ಎಲ್ಲ ಫುಲ್ ಬಾಡಿ ಟೈಲ್ಸ್ ಯೂಸ್ ಆಗಿದೆ. ಮಾರ್ಬಲ್ ಏನು ಯೂಸ್ ಮಾಡಿಲ್ಲ ಇಲ್ಲಿ, ಬಟ್ ಆದ್ರೂ ನಿಮ್ಗೆ ಮಾರ್ಬಲ್ ಫಿನಿಂಗ್ ಥರನೇ ಇದೆ. ಮತ್ತೆ ಇಲ್ಲಿ ನಾವು ದೇವ್ರ ಮನೆ ಮೇನ್ ತೋರ್ಸೋಣ. ಇವಾಗೆಲ್ಲ ತುಂಬ ಜನ ಫುಲ್ ಕಂಪ್ಲೀಟ್ ಟೀಕ್ ವುಡ್ಡಲ್ಲೇ ನಿಮಗೆ ದೇವ್ರ ಮನೆ ಮಾಡ್ತಾರೆ, ಬಟ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ದೇವ್ರ ಮನೆ ತುಂಬ ಇದೆಲ್ಲ ವಿನಿಯರ್ ಬಂದಿದೆ. ಸೊ ಇದು ಬಂದು ನಿಮ್ ಟೀಕ್ ವುಡ್ ಬಂದಿದೆ. ಇದರಲ್ಲಿ ಮತ್ತೆ ನಿಮ್ಗೆ ಇಲ್ಲಿ ಗ್ಲಾಸ್ ಬಂದಿದೆ. ಮೇನ್ ಆಗಿ ನೋಡೋದಂದ್ರೆ ಒಂದು ಸ್ಮಾಲ್ ಸ್ಪೇಸ್ ಅಲ್ಲಿ ಒಂದು ಪೂಜಾ ರೂಮ್ ಸೆಟಪ್ ಮಾಡಿರೋದು. ಸೂಪರ್ ಆಗಿದೆ ನೋಡಿ. ಸೊ ನಿಮ್ಗೆ ಮೇಲ್ಗಡೆನೂ ನಿಮ್ಗೆ CNC ವರ್ಕ್ ಆಗಿ ಮೇಲೆ ಲೈಟ್ ಬರುತ್ತೆ. ಆಮೇಲೆ ನ್ಯಾಚುರಲ್ ಲೈಟ್ ಎಂಟ್ರಿ ಆಗ್ಲಿ ಅಂತ ಹೇಳಿ ನಿಮ್ಗೆ ಕಟ್ಔಟ್ ಯೂಸ್ ಮಾಡಿ ನಿಮ್ಗೆ ಅಲ್ಲೊಂದು ಬೆಳಕು ಬರೋದಕ್ಕೆ ಜಾಗ ಮಾಡಿದೀವಿ. ಅಲ್ಲಿಂದ ಏರ್ ಬರೋದಿಲ್ಲ, ಬಟ್ ನಿಮ್ಗೆ ಬೆಳಕು ಮಾತ್ರ ನಿಮ್ಗೆ ಅಡಿಕ್ವೇಟ್ ಆಗಿ ಬರೋದಕ್ಕೆ ಯೂಸ್ ಮಾಡಿ. ಸೊ ಮಿಕ್ಕಿದೆಲ್ಲ ಟೈಲ್ಸ್ ಯೂಸ್ ಮಾಡಿರೋದು. ಇದೆಲ್ಲ ಆರ್ಟಿಫಿಷಿಯಲ್ ಮಾರ್ಬಲ್. ಆರ್ಟಿಫಿಷಿಯಲ್ ಮಾರ್ಬಲ್ ಅಲ್ಲೇ 3 ಸ್ಟೆಪ್ಸ್ ಮಾಡಿದೀವಿ. 3 ಸ್ಟೆಪ್ಸ್ ಮೇಲೆ ಕನೆಕ್ಷನ್ ಕೊಂಡಿಸಿದೀವಿ. ಕೆಳಗಡೆ ಎಲ್ಲ ನಿಮ್ಗೆ ಅಗರಬತ್ತಿ ಆಗಿರ್ಬೋದು, ಏನೋ ಒಂದು ಇಟ್ಕೊಳ್ಳೋದಕ್ಕೆ ಥಿಂಗ್ಸ್ನ ಇಟ್ಕೋಬಹುದು. ಕಂಪ್ಲೀಟ್ ಹಾಲ್ ಪಕ್ಕದಲ್ಲಿ ಡೈನಿಂಗ್ ಟೇಬಲ್ ಆದ್ಮೇಲೆ ನಿಮಗೆ ಓಪನ್ ಕಿಚನ್ ಕೊಟ್ಟಿದ್ದಾರೆ. ಮತ್ತೆ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ನೋಡ್ತಾ ಇದ್ದೀನಿ. ಹೌದು ಸರ್, ನಿಮಗೆ ಒಳಗಡೆ ನಿಮ್ಗೆ ಇಲ್ಲಿ ಒಳಗಡೆ ಹೋದ್ರೆ ಸೊ ಕರ್ಟನ್ಸ್ ನೀವು ಇಲ್ಲಿಂದ ನೀವು ಬ್ಲೈಂಡ್ಸ್ ತರ ಕೊಟ್ಟಿದ್ದೀವಿ. ಇಲ್ಲಿ ಓಪನ್ ಅಂಡ್ ಕ್ಲೋಸ್ ಮಾಡ್ಬೋದು. ಅದ್ರ ಜೊತೆಗೆ ಇನ್ನೊಂದು ಏನಂದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು % ಆಫ್ ಲೈಟ್ನ ನೀವು ಇಲ್ಲಿ ಮಾಡ್ಕೋಬಹುದು. ಸೊ ಈ ರೀತಿ ಮಾಡ್ಕೊಂಡ್ರೆ ನಿಮಗೆ ಲೈಟ್ ಕಂಪ್ಲೀಟ್ಲಿ ಕ್ಲೋಸ್ ಆಗುತ್ತೆ ಪ್ರೈವಸಿಗೆ. ಓಕೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ಓಪನ್ ಮಾಡ್ತೀವಿ. ಚೆನ್ನಾಗಿದೆ. UPVC ವಿಂಡೋ ಇದು ಕೊಟ್ಟಿರೋದು ಸ್ಲೈಡಿಂಗ್. ಹೌದು ಸರ್, UPVC ಸ್ಲೈಡಿಂಗ್ ವಿಂಡೋ ಇದೆ ವಿತ್ ಮಸ್ಕಿಟೋ ಮೆಶ್ ಇದೆ. ಓಕೆ, ಅದು ಇದೆಯಾ? ಸೂಪರ್. ಸೊ 3 ಟ್ರ್ಯಾಕ್ ಬಂದಿದೆ. ನೀವು ಇಲ್ಲಿಂದ ಒಳಗಡೆ ಬಂದರೆ ನಿಮಗೆ ಒಂದು ಸ್ಮಾಲ್ ಬಾಲ್ಕನಿ ಇದೆ. ಬಾಲ್ಕನಿ. ಇಲ್ಲೆಲ್ಲ ಪ್ಲಾಂಟೇಶನ್ ಜಾಗ ತುಂಬ ಚೆನ್ನಾಗಿದೆ. ಇಲ್ಲಿ ಆರಾಮಾಗಿ ಒಬ್ರು ಕೂತ್ಕೊಂಡು ಟೀಗೆ ಏನಾದ್ರು ಎಂಜಾಯ್ ಮಾಡ್ಬೋದು, ಸ್ನ್ಯಾಕ್ಸ್ ಏನಾದ್ರು ತಿನ್ಬೋದು. ಹೌದು ಸರ್, ಯಾಕಂದ್ರೆ ಕಿಚನ್ ಪಕ್ಕದಲ್ಲೇ ಇರೋದ್ರಿಂದ ಹೌದು ಏನಾದರೂ ನೀವು ಆರಾಮಾಗಿ ಒಂದು ಸ್ವಲ್ಪ ಟೈಮ್ ಪ್ರೈವೇಟಾಗಿ ಸ್ಪೆಂಡ್ ಮಾಡಬೇಕು ಅನ್ನೋಂಗಿದ್ರೆ ವಿತ್ ನೇಚರ್ ನೀವು ಬಂದು ಒಂದು ಸಿಪ್ ಆಫ್ ಕಾಫಿ ಎಂಜಾಯ್ ಮಾಡ್ಬೋದು. ಕರೆಕ್ಟ್. ತುಂಬ ಚೆನ್ನಾಗಿ ಬಂದಿದೆ. ವರ್ಡನ್ ನಿಮಗೆ ಲ್ಯಾಂಡ್ಸ್ಕೇಪಿಂಗ್ ಬಂದಿದೆ. ಸೊ ಇದು ನೋಡೋದ್ರಿಂದ ಇನ್ನೂ ಲುಕ್ಕು ಚೆನ್ನಾಗಿ ಬರುತ್ತೆ. ಈ ಮಳೆ ಇನ್ನು ವೆದರ್ ಕಂಡೀಷನಲ್ಲಿ ನೋಡೋದಕ್ಕೂ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು ಅಲ್ಲಿ. ಇನ್ನು ನಾವು ಕಂಪ್ಲೀಟ್ ಡೈನಿಂಗಿಂದ ಆಪೋಸಿಟ್ ಡೈರೆಕ್ಟ್ ನಿಮಗೆ ಒಂದು ಕಿಚನ್ ಏರಿಯಾ ಬಂದಿದೆ. ಸೊ ಕಂಪ್ಲೀಟ್ಲಿ ನಾವು ಒಂದು ಆರ್ಕಿಟ್ರೇವ್ನ ಇಲ್ಲಿ ಕಂಟಿನ್ಯೂ ಮಾಡಿದ್ದೀವಿ. ಆರ್ಕಿಟ್ರೇವ್ ಹತ್ರ ಒಂದು ಸ್ಟ್ರಿಪ್ ಲೈಟ್ನ ಯೂಸ್ ಮಾಡಿದ್ದೀವಿ ಬೆಳಕಿಗೋಸ್ಕರ. ಇದೊಂದು ಐಲ್ಯಾಂಡು. ಬ್ರೇಕ್ಫಾಸ್ಟ್ ಕೌಂಟರ್ ಆದರೆ ಬೇರೆ ಥರ ಬರುತ್ತೆ, ಬಟ್ ಇದೊಂದು ಐಲ್ಯಾಂಡ್ ಕಮ್ ಬ್ರೇಕ್ಫಾಸ್ಟ್ ಕೌಂಟರು. ಸೊ ಇಲ್ಲಿ ನಿಮಗೆ ಬ್ರೇಕ್ಫಾಸ್ಟ್ ಚೇರ್ ಬರುತ್ತೆ. ಇಲ್ಲೇ ಕುತ್ಕೊಂಡು ನೀವು ಬ್ರೇಕ್ಫಾಸ್ಟ್ ಮಾಡ್ಕೋಬಹುದು. ಅಲ್ಲಿ ಏನಾದ್ರು ಸರ್ವ್ ಮಾಡೋದಕ್ಕೆ ಏನಾದ್ರು ಇಟ್ಟಿದ್ರೆ ನೀವು ಅಲ್ಲೆಲ್ಲ ಐಲ್ಯಾಂಡಲ್ಲಿ ಇಟ್ಕೋಬಹುದು. ನಿಮ್ದೊಂದು ಇದು ಎಲ್ ಶೇಪ್ ಕಿಚನ್ ಬಂದಿದೆ ವಿತ್ ಲಾಫ್ಟ್ ಬಂದಿದೆ. ಮೇಲ್ಗಡೆ ಬೀಮ್ ಪ್ರೊಜೆಕ್ಷನ್ ಇತ್ತು. ಸೊ ನೀವು ಮೇಲ್ಗಡೆ ನೋಡಿದ್ರೆ ಫ್ಲೂಟೆಡ್ ಪ್ಯಾನಲ್ ನಾವು ಬೀಮ್ನ ನಾವು ಇದು ಮಾಡ್ಕೊಂಡಿದ್ದೀವಿ, ಹೈಡ್ ಮಾಡ್ಕೊಂಡಿದ್ದೀವಿ. ಇದು ಬಂದು ಲಾಫ್ಟ್ ಏರಿಯಾ ಆಗಿದೆ. ಸೊ ನಿಮ್ದೆಲ್ಲ ವಾಲ್ ಕ್ಯಾಬಿನೆಟ್ಸ್ ಎಲ್ಲ ಇಲ್ಲಿ ಬಂದಿದೆ. ಇಲ್ಲಿ ಇನ್ನೊಂದು ಏನಂದ್ರೆ ಬೇರೆ ಕಡೆ ನಾವು ಟಿಂಟೆಡ್ ಗ್ಲಾಸ್ ನೋಡಿದ್ದೀರಾ ನಮ್ಮ ವಿಡಿಯೋಸಲ್ಲಿ, ಅಥವಾ ಪ್ಲೇನ್ ಗ್ಲಾಸ್ ನೋಡಿದ್ದೀರಾ. ಇಲ್ಲಿ ನಾವು ಫ್ಲೂಟೆಡ್ ಗ್ಲಾಸ್ನ ಯೂಸ್ ಮಾಡಿ ಓಕೆ ಅಲ್ಯೂಮಿನಿಯಂ ಫ್ರೇಮ್ ಜೊತೆಗೆ ಫ್ಲೂಟೆಡ್ ಗ್ಲಾಸ್ ಯೂಸ್ ಮಾಡಿದ್ದೀವಿ. ಒಳಗಡೆ ಪ್ರೊಫೈಲ್ ಲೈಟ್ಸ್ ಜೊತೆಗೆ ಗ್ಲಾಸ್ ಶೆಲ್ಫ್ಸ್ ಇದೆ. ಸೊ ಮಿಡ್ ಕ್ಯಾಬಿನೆಟ್ ಈ ರೀತಿ ಪ್ಲಾನ್ ಮಾಡಿ. ಆಲ್ಮೋಸ್ಟ್ ಇದು ಕಿಚನ್ ಥೀಮ್ ನೋಡಕ್ ಹೋದ್ರು ನಿಮಗೆ ಕಂಪ್ಲೀಟ್ ಗ್ರೇ ಕಲರ್, ಸ್ವಲ್ಪ ಲೈಟ್ ಕಲರ್ ಯೂಸ್ ಮಾಡಿದ್ದಾರೆ. ಸೊ ಆದಷ್ಟು ಸಟಲ್ ಆಗಿ ಬಂದಿದೆ. ಇಲ್ಲಿ ಕೂಡ ನೀವು ನೋಡಿದ್ರೆ MS ಫ್ಯಾಬ್ರಿಕೇಶನ್ ಮಾಡಿದ್ದೀವಿ. MS ಫ್ಯಾಬ್ರಿಕೇಶನ್ ಮೇಲ್ಗಡೆ ನೀವು ಪಾಟ್ಸ್ ಎಲ್ಲ ಇಟ್ಕೊಳ್ಳೋಕೆ ಚೆನ್ನಾಗಿ ಪೇಂಟ್ ಮಾಡಿದ್ದೀವಿ. ಓಕೆ. ಕಿಚನಲ್ಲಿ ವಿಂಡೋ ಚೆನ್ನಾಗಿ ಬಂದಿದೆ ಇದು. ಹೌದು ಸರ್, ಇಲ್ಲಿ ಏನಂತಂದ್ರೆ ಇಲ್ಲೆಲ್ಲೂ ನಿಮಗೆ ಒಂದೇ ಸಿಂಗಲ್ ವಿಂಡೋ ನಾವು ಪ್ರಾವಿಷನ್ ಮಾಡಿರೋದು. ಸ್ವಲ್ಪ ವೆಂಟಿಲೇಷನ್ಗಾಗಲಿ ಬೆಳಕಿಗಾಗಲಿ ಏನು ತೊಂದರೆ ಆಗಬಾರ್ದು ಅನ್ನೋದೇ ಮೇನ್ ಕಾನ್ಸೆಪ್ಟ್ ಇತ್ತು ನಮ್ಮ ಈ ಮನೆಯಲ್ಲಿ. ಸೊ ಅದಕ್ಕೋಸ್ಕರನೇ ನಾವಿಲ್ಲಿ ವಿಂಡೋ ಮಸ್ಕಿಟೋ ಮೆಶ್ ಜೊತೆಗೇನೆ ನಿಮ್ಗೆ ಒಂದು ಸ್ಲೈಡಿಂಗ್ ಟ್ರ್ಯಾಕ್ UPVC ವಿಂಡೋಸ್ ಯೂಸ್ ಮಾಡಿದ್ದೀವಿ. ಸೊ ಇಲ್ಲಿ ಐಲ್ಯಾಂಡ್ ಎಲ್ಲ ಮುಗೀತು. ನಿಮ್ಗೆ ಇಲ್ಲಿ ಕ್ರಾಕರಿ ಬಂದಿದೆ. ಕ್ರಾಕರಿನಲ್ಲಿ ನಿಮಗೆ ಗ್ಲಾಸ್ ವೇರ್ಸ್ ಆಗಿರ್ಬೋದು ಎಲ್ಲನೂ ನೀವು ಇಲ್ಲಿ ಸ್ಟೋರ್ ಮಾಡ್ಕೋಬಹುದು. ಒಳಗಡೆ ನಿಮಗೆ ಪ್ರೊಫೈಲ್ ಲೈಟ್ಸ್ ಎಲ್ಲನೂ ನಿಮ್ಗೆ ಪ್ರೊವೈಡ್ ಆಗಿದೆ. ನೋಡಿ ಆಲ್ರೆಡಿ ಕ್ಲೈಂಟ್ಸ್ ವಿತ್ ನೇಮಿಂಗ್ಸ್. ಕ್ಲೈಂಟ್ಗೆ ಹೆಂಗಿದೆ ತುಂಬಾ ಆರ್ಗನೈಸ್ ಆಗಿರ್ಬೇಕು ಅನ್ನೋದ್ರಿಂದ ಸೊ ಎಲ್ಲ ಆರ್ಗನೈಸ್ಡ್ ಆಗಿ ಯೂಸ್ ಮಾಡಿದ್ದೀವಿ. ಸರಿ, ಮುಂದಕ್ಕೆ ಹೋಗೋದಾದ್ರೆ ನಮಗೆ ಕಿಚನ್ ಏರಿಯಾ ಇಂದ ಡೈರೆಕ್ಟ್ ಆಗಿ ಇಲ್ಲಿ ವಾಷಿಂಗ್ ಏರಿಯಾ ಬರುತ್ತೆ. ನಿಮ್ಗೆ ಇನ್ನೊಂದು ಸಿಂಕ್ ಇಲ್ಲಿ ಪ್ರೊವೈಡ್ ಆಗಿದೆ. ಏನಾದರೂ ಅದೇ ಕಿಚನ್ ಅಲ್ಲಿ ಜಾಸ್ತಿ ಯೂಸ್ ಮಾಡದಿರೋಂಥ ದೊಡ್ಡ ಪಾತ್ರೆಗಳೆಲ್ಲನೂ ಇಲ್ಲಿ ಮಾಡ್ಕೋಬಹುದು. ಅಲ್ಲಿ ಸ್ಟೋರ್ ರೂಮ್ ಕೂಡ ಪ್ರೊವೈಷನ್ ಮಾಡಿದ್ದೀವಿ. ನಿಮ್ಗೆ ಇಲ್ಲಿ ಇನ್ನೂ ಫ್ರಿಡ್ಜ್ ಬಂದಿದ್ದು, ವಾಷಿಂಗ್ ಮಿಷಿನ್ ಬಂದಿಲ್ಲ. ವಾಷಿಂಗ್ ಮಿಷಿನ್ ಪ್ರೊವಿಷನ್ ಇಲ್ಲಿ ಕೊಟ್ಟಿದ್ದೀವಿ. ಇದು ಇವಾಗ ಫ್ಲೋರ್ ಆಗಿತ್ತು. ಗ್ರೌಂಡ್ ಫ್ಲೋರ್ ಅಲ್ಲಿ ಇವಾಗ ಬಂದಿರೋದು ಬರೀ ಹಾಲು, ಕಿಚನ್, ಓಪನ್ ಕಿಚನ್,
ಸೊ ಡೈನಿಂಗ್ ಟೇಬಲ್ ಆಪ್ಷನ್ನು, ಪೂಜಾ ರೂಮು, ಒಂದು ಬಾಲ್ಕನಿ ಆಗಿರಲಿ, ಇಷ್ಟು ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಬಂದ್ಬಿಡುತ್ತೆ ನಿಮಗೆ. ಇನ್ನು ಫಸ್ಟ್ ಫ್ಲೋರ್ಗೆ ಹೋದ್ರೆ ನಾವು ರೂಮ್ಗಳೆಲ್ಲ ನೋಡ್ಬೋದು. ಹೌದು ಸರ್, ಇನ್ನು ಗ್ರೌಂಡ್ ಫ್ಲೋರಲ್ಲಿ ಆ್ಯಕ್ಚುಲಿ ಇಲ್ಲೊಂದು ಆಫೀಸ್ ರೂಮ್ ಇದೆ, ಇದನ್ನು ನಾವು ಲಾಕ್ ಮಾಡಿದ್ದೀವಿ. ಇಲ್ಲೊಂದು ಬಾತ್ರೂಮ್ ಇದು ಬಂದಿದೆ, ಸೊ ಅದಕ್ಕೋಸ್ಕರ ಇಡನ್ ಕಾನ್ಸೆಪ್ಟ್ ಮತ್ತೆ ಯೂಸ್ ಮಾಡಿದ್ದೀವಿ. ಫ್ಲೂಟೆಡ್ ಪ್ಯಾನಲ್ ಯೂಸ್ ಮಾಡಿದ್ದೀವಿ, ಒಂದು ಸ್ಟ್ರಿಪ್ ಲೈಟ್ ಆಂಬಿಯನ್ಸ್ ಅಂತ ಕೊಟ್ಟಿದ್ದೀವಿ. ಇದು ಇಡನ್ ಡೋರು, ನೀವು ಜಸ್ಟ್ ಪುಷ್ ಮಾಡಿದ್ರೆ ನಿಮಗೆ ವಾಶ್ರೂಮ್ ಇದೆ. ಫಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ. ಲೆಫ್ಟ್ ಸೈಡ್ ಕೂಡ ನಾವು ವಾಲ್ ಬಿಡಿಂಗ್ಸ್ ಯೂಸ್ ಮಾಡಿ ನಿಮಗೆ ಆಂಬಿಯನ್ಸ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ಇದೊಂದು ವಾಲ್ ಲೈಟ್ ಕೂಡ ಪ್ರೊವಿಷನ್ ಮಾಡಿದ್ದೀವಿ. ಇನ್ನೊಂದು ಏನಂದ್ರೆ ಇಲ್ಲಿ ಮತ್ತೆ ಇಲ್ಲಿ ನೀವು ಯಾವುದು ಲೈಟ್ಸ್ ಎಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳಿ ನಾವು ಮತ್ತೆ ಇಲ್ಲೊಂದು ವಿಂಡೋನು ಪ್ರೊವಿಷನ್ ಮಾಡಿದ್ದೀವಿ. ಸೊ ಇದು ಬಂದರೆ ನೆಕ್ಸ್ಟ್ ಫಸ್ಟ್ ಫ್ಲೋರ್ ಬಂದಿದ ತಕ್ಷಣ ನೀವೊಂದು ಫ್ಯಾಮಿಲಿ ಲಿವಿಂಗ್ ಎಂಟರ್ ಆಗ್ತೀರಾ. ನಿಮ್ಗೆ ಟಿವಿ ಯೂನಿಟ್ ಇಲ್ಲಿ ಪ್ರೊವಿಷನ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ. ಕೆಳಗಡೆ ನಾವು ಆಗಲೇ ನೋಡಿದಂಗೆ ನೀವು ಹಾಲಲ್ಲಿ ಎಲ್ಲೂ ನಿಮಗೆ ಟಿವಿ ಕ್ಯಾಬಿನೆಟ್ ಕೊಟ್ಟಿಲ್ಲ, ಫಸ್ಟ್ ಫ್ಲೋರಲ್ಲಿ ಟಿವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಇಲ್ಲೂ ವಿಂಡೋಗಳೆಲ್ಲ ಇಲ್ಲೂ ಅಷ್ಟೇ ನಿಮಗೆ ಫುಲ್ ಲೈಟ್ ಕರ್ಟನ್ಸ್, ಫುಲ್ ಲೈಟ್ ವಿಂಡೋಸ್ಗಳನ್ನ ಪ್ರೊವಿಷನ್ ಮಾಡಿದ್ದೀವಿ. ಇದೆಲ್ಲ ಪ್ಲೈನ್ ಲ್ಯಾಮಿನೇಟ್ಸ್ ಅಲ್ಲೇ ಮಾಡಿರೋದು ಕೂಡ. ಪ್ರೊಫೈಲ್ ಅಲ್ಯೂಮಿನಿಯಂ ಪ್ರೊಫೈಲ್ ಜೊತೆಗೆ ಟಿಂಟೆಡ್ ಗ್ಲಾಸ್ ಬಂದಿದೆ. ಸೊ ಏನಾದರೂ ಡೆಕೋರೇಟನ್ಸ್ ಎಲ್ಲನೂ ನೀವು ಇಲ್ಲಿ ಮಾಡ್ಕೋಬಹುದು. ಇಲ್ಲೆಲ್ಲ ಡ್ರಾಯರ್ ಆಪ್ಷನ್ಸ್ ಕೊಟ್ಟಿದ್ದೀವಿ. ಹ್ಯಾಂಡಲ್ಗಳು ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿ ಯೂಸ್ ಮಾಡಿದ್ರೆ ಹ್ಯಾಂಡಲ್ ಎಲ್ಲ ವಿ ಶೇಪಲ್ಲಿ ಹ್ಯಾಂಡಲ್ ಬಂದೆ. ಇಲ್ಲಿ ಬಂದು ನಿಮ್ಗೆ DVR ಬರ್ತಿದೆ. ಆ DVR ಬರ್ತಿರೋ ಕಾರಣಕ್ಕೆ ಇಲ್ಲಿ ಗ್ಲಾಸ್ ಶಟರ್ನ ನಾವು ಪ್ರೊವಿಷನ್ ಕೊಟ್ಟಿದ್ದೀರಾ. ಮತ್ತೆ ನೀವು ಕೆಳಗಡೆದು ಏನು ನೋಡಿರಿ ಫ್ಲೋರಿಂಗು, ಇದೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಫ್ಲೋರಿಂಗು. ಹೌದು ಸರ್, ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಡಾರ್ಕ್ ಥೀಮಲ್ಲಿ ತೊಗೊಂಡ್ರೆ ಕೆಳಗಡೆ ಸ್ವಲ್ಪ ನೋಡೋದು ಹೋದ್ರೆ ನೀವು ಲೈಟ್ ಕಾಂಬಿನೇಷನ್ ಇತ್ತು, ಇಲ್ಲಿ ಡಾರ್ಕ್ ಇದೆ. ಆಲ್ಮೋಸ್ಟ್ ಇದಕ್ಕೂ ಮತ್ತೆ ಕರ್ಟನ್ಸ್ಗೂ ಸ್ವಲ್ಪ ಮ್ಯಾಚಿಂಗ್ ಆಗ್ತಾ ಇದೆ. ಅದಕ್ಕೆ ಬ್ಯೂಟಿಫುಲ್ ಒಂದು ಸೋಫಾ ಸೆಟ್ ಹಾಕಿದ್ದಾರೆ, ಅದನ್ನ ಸೂಪರಾಗಿ ಕಾಣಿಸ್ತಾ ಇದೆ. ಓಕೆ, ರೂಮ್ಗೆ ಹೋಗ್ಬಿಡೋಣ ನಾವು. ಫಸ್ಟ್ ರೂಮ್ ತೋರಿಸ್ಕೊಬಂದ್ಬಿಡ ಬನ್ನಿ. ಇದೊಂದು ಫಸ್ಟ್ ಬರೋದು ಇದು ಕಿಡ್ಸ್ ಬೆಡ್ರೂಮು. ನೀವು ಒಳಗಡೆ ಬಂತು ಅಂದರೆ ಒಂದು ಆ್ಯಕ್ಚುಲಿ ಒಂದು ಡ್ರೆಸ್ಸಿಂಗ್ ಮಿರರು, ಇದು ಒಂದು ಫಾಯರ್ ಏರಿಯಾ ಥರನೂ ನಿಮಗೆ ಈಸಿ ಆಗುತ್ತೆ. ಸೊ ವೆಲ್ಕಮಿಂಗ್ ಆಗಿದೆ ನಿಮಗೆ. ಇದು ಕೂಡ ನಾವು LED ಮಿರರ್ ಯೂಸ್ ಮಾಡಿದ್ದೀವಿ. ಇಲ್ಲಿ ಡ್ಯೂಕೋ ಫಿನಿಶಲ್ಲೇ ಕಂಪ್ಲೀಟ್ ಇದು ಮಾಡಿರೋದು ನಾವು. ಇಲ್ಲೂ ಕೂಡ ನೀವು ನೋಡಿದ್ರೆ ಈ ಹ್ಯಾಂಡಲ್ ಲಾಂಗ್ ಹ್ಯಾಂಡಲ್ಸ್ ಯೂಸ್ ಮಾಡಿದ್ದೀವಿ. ಕಾಂಪ್ಲಿಮೆಂಟ್ರಿ ಆಗಿ ಯೂಸ್ ಮಾಡುವಂಥದ್ದು ಚೆನ್ನಾಗಿದೆ. ಹ್ಯಾಂಡಲ್ ಯೂಸ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿದೆ. ಸೊ ಬುಕ್ಸ್ ಎಲ್ಲಾನು ಏನೇನಿದೆ ಎಲ್ಲಾನು ಇಟ್ಕೊಳಕ್ಕೆ ಇಲ್ಲಿ ಪ್ರಾವಿಷನ್ ಇದೆ. ಮೋಲ್ಡಿಂಗ್ ಏನು ನೋಡ್ತಾ ಇದ್ದೀರಿ ಈ ಕಡೆ, ಇದನ್ನ ಮಾತ್ರ ನಾವು ಡಿಸೈನ್ ಪರ್ಪಸ್ಗೋಸ್ಕರ ಯೂಸ್ ಮಾಡಿದ್ದೀವಿ. ಅದು ಬಿಟ್ಟರೆ ಇಲ್ಲೂ ಫಾಲ್ ಸೀಲಿಂಗ್ನ ನಾವೇನು ಯೂಸ್ ಮಾಡಿಲ್ಲ. ಇಲ್ಲಿ ಬೆಡ್ ಬ್ಯಾಕಲ್ಲಿ ನೋಡ್ಬೋದು. ಇದು ಸ್ಟಿಕರಿಂಗ್ ಆಗಿದ್ಲೆ ಪೇಂಟ್ ಇದು ಸರ್. ನಿಮ್ಗೆ ಇದು ಸೆಂಟರ್ ವಾಲ್ಪೇಪರ್ ಬಂದಿದೆ. ವಾಲ್ಪೇಪರ್ ಅದು ಈ ಸೆಂಟರ್ ಪೋರ್ಷನ್ ಏನು ನೋಡ್ತಾ ಇದ್ದೀರಾ, ಇದು ವಾಲ್ಪೇಪರು, ಇದು ಪೇಂಟ್. ಇಲ್ಲೊಂದು ಬೇ ವಿಂಡೋ ಆ್ಯಕ್ಚುಲಿ ಇದೆ, ಬ್ಲೈಂಡ್ಸ್ ಪ್ರೊವೈಡ್ ಮಾಡಿದ್ದೀವಿ. ಸೊ ನೀವು ಆಚೆ ಒಂದು ವ್ಯೂ ಇದೆ, ಆರಾಮಾಗಿ ಬೇ ವಿಂಡೋ ಥರ ನೀವು ಇಲ್ಲಿ ಕುತ್ಕೋಬಹುದು. ಇಲ್ಲೂ ಕೂಡ ವಿಂಡೋ ಪ್ರೊವಿಷನ್ ಇದೆ. ಸೊ ಆದಷ್ಟು ಓಪನಿಂಗ್ ಎಷ್ಟಿದೆಯೋ ಅಷ್ಟು ಬೇಕೋ ಅಷ್ಟು ಯೂಸ್ ಮಾಡಿದ್ದೀವಿ. ಸೊ ಒಂದು ಸ್ಟಡಿ ಟೇಬಲ್, ಇದು ಕೂಡ ಡ್ಯೂಕೋ ಫಿನಿಶಲ್ಲಿ ಕವರ್ ಅಪ್ ಮಾಡಿದ್ದೀವಿ. ಅಲ್ಲೂ ಕೂಡ ನಿಮಗೆ ಬುಕ್ಸ್ ಇಟ್ಕೊಳ್ಳೋದಕ್ಕೆಲ್ಲ ಸ್ಟೋರೇಜ್ ಮಾಡಿದ್ದೀವಿ. ಸೊ ಇಲ್ಲಿಂದ ಬುಕ್ ಶೆಲ್ಫ್ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಇದು ಬಾಲ್ಕನಿ ಇದೆ. ಓಕೆ, ಸೊ ಇಲ್ಲಿಂದ ಎಂಟ್ರೆನ್ಸ್ ಮಾಡಿದ್ರೆ ಕಿಡ್ಸ್ ರೂಮ್ಗೆ ಒಂದು ಬಾಲ್ಕನಿ ಇದೆ. SSL ಗ್ರಿಲ್ ವರ್ಕ್ ಮಾಡಿದ್ದೀವಿ. ಆ್ಯಕ್ಚುಲಿ ಇದೊಂದು ಹೈಟಲ್ಲಿ ಇರೋದ್ರಿಂದ ನಿಮಗೆ ವ್ಯೂ ಕೂಡ ಅಲ್ಲಿ ಬಂಡೆ ಅದೆಲ್ಲ ಇದಾವೆ. ಸೊ ಸಮ್ಮರ್ ಟೈಮ್ ಇದು, ಇನ್ನು ವಿಂಟರ್ ಟೈಮಲ್ಲಿ ನಿಮ್ಗೆ ಇದು ಖುಷಿಯಾಗಿರುತ್ತೆ. ಹೌದು. ಆಮೇಲೆ ಇದಕ್ಕೊಂದು ಅಟ್ಯಾಚ್ ಟಾಯ್ಲೆಟ್ ಇದೆ. ಒಂದು ವ್ಯಾನಿಟಿ ಪೋರ್ಷನ್ ಇದೆ ವಿತ್ LED ಮಿರರ್ ಇದೆ. ವೆಟ್ ಏರಿಯಾ ಮತ್ತೆ ಡ್ರೈ ಏರಿಯಾ ಮತ್ತೆ ವೆಟ್ ಏರಿಯಾನ ಇಲ್ಲೂ ಸಪ್ರೇಟ್ ಮಾಡಿದ್ದೀವಿ. ಗ್ಲಾಸ್ ಪಾರ್ಟಿಷನ್ ಇದೆ. ಒಳಗಡೆ ನಿಮಗೆ ಶವರ್ ಏರಿಯಾ ಬಂದಿದೆ. ಇಲ್ಲಿಗೆ ನಿಮಗೆ ಕಮೋಡ್ ಮತ್ತೆ ಸಿಗುತ್ತೆ. ತುಂಬಾ ಸ್ಮಾಲ್ ಸ್ಪೇಸ್ ಇದೆ, ಬಟ್ ಒಬ್ರು ಯೂಸ್ ಮಾಡೋದಕ್ಕೆ ತುಂಬಾ ಕನ್ವೀನಿಯೆಂಟ್ ಆಗಿ ನಾವು ಪ್ಲಾನ್ ಮಾಡಿದ್ದೀವಿ. ಸೊ ಕಿಡ್ಸ್ ಬೆಡ್ರೂಮ್ ನೋಡಾಯ್ತು. ಕರೆಕ್ಟ್. ಸೊ ಅದೇ ಫ್ಯಾಮಿಲಿನಿಂದ ನೀವು ಆಪೋಸಿಟ್ ಬಂದರೆ ಇದು ಮಾಸ್ಟರ್ ಬೆಡ್ರೂಮು. ಓಕೆ, ಮಾಸ್ಟರ್ ಬೆಡ್ರೂಮ್ ತುಂಬ ಯೂಸ್ ಆಗಿದೆ ಅಲ್ಲ. ಸೊ ನಿಮಗೆ ಕಂಪ್ಲೀಟ್ಲಿ ನೀವು ಇದು ನೋಡಿದ್ರೆ ಒಂದು ಆಂಬಿಯನ್ಸ್ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಲೈಟಿಂಗ್ಸ್ ಎಲ್ಲ ನಿಮಗೆ ಬೇಕಾದ್ರೆ ಹಾಕ್ಕೊಡ್ತೀನಿ. ಇಲ್ಲಿ ಬಂದರೆ ನೀವು ಈ ರೂಮ್ ಹೊರಗಡೆ ಬರ್ತಿದ್ದಂಗೆ ನಂಗೆ ಯಾವ ಥರ ಫೀಲ್ ಆಯ್ತು ಅಂದರೆ ಯಾವುದೋ ರೆಸಾರ್ಟ್ ಬಂದಿರೋ ಥರ ಫೀಲ್ ಆಗೋಯ್ತು ಸಡನ್ನಾಗಿ ನೋಡಿದ ತಕ್ಷಣ ರೂಮೆಲ್ಲ. ಯಾಕಂದರೆ ಇಷ್ಟು ದೊಡ್ಡ ಕರ್ಟನ್ಸ್ ಎಲ್ಲ ಹಾಕಿ ಸನ್ಲೈಟ್ ಎಲ್ಲ ನೋಡಿ ಹೊರಗಡೆ ಕಂಪ್ಲೀಟ್ ಹೊರಗಡೆ ಬರ್ತೀನಿ. ಇದು ಸ್ವಲ್ಪ ಕರ್ಟನ್ಸ್ ನಾವು ರಿಮೂವ್ ಮಾಡಿದ್ರೆ ಸೊ ಇಲ್ಲೂ ಕೂಡ ಡಬಲ್ ಲೈಟ್ ಕರ್ಟನ್ಸ್ ಆಗಿರ್ಬೋದು, ಅಂದ್ರೆ ಫುಲ್ ಲೈಟ್ ಕರ್ಟನ್ಸ್ ಆಗಿದೆ, ಮತ್ತೆ ಡಬಲ್ ಕರ್ಟನ್ಸ್ ಯೂಸ್ ಮಾಡಿದೀವಿ. ಗ್ರಿಲ್ ವರ್ಕ್ ಇದೆ, ತುಂಬಾ ಯೂಸ್ ವಿಂಡೋ ಪ್ರೊವೈಡ್ ಮಾಡಿದೀವಿ. ಆಚೆ ಕಡೆಯಿಂದ ಆಂಪಲ್ ಅಮೌಂಟ್ ಆಫ್ ಬೆಳಕು ಬರುತ್ತೆ. ಸೊ ನಿಮ್ಗೆ ಇಲ್ಲೂ ಕೂಡ ಮೋಲ್ಡಿಂಗ್ಸ್ ಮಾತ್ರ ಇದೆ, ಫಾಲ್ ಸೀಲಿಂಗ್ ಯೂಸ್ ಮಾಡಿ. ಕಂಪ್ಲೀಟ್ ನಾವು ಆಗಲೇ ಎಲಿವೇಶನ್ ಅಲ್ಲಿ ಏನು ತೋರಿಸಿದ್ವಿ, ಆ ಎಲಿವೇಶನ್ ಅಲ್ಲಿ ತೋರಿಸಿದ ಪಾರ್ಟ್ ಇದೆ ಬಂದಿದೆ. ಸೊ ಇಲ್ಲೂ ಕೂಡ ಡ್ಯೂಕೋ ಫಿನಿಶ್ ವಾರ್ಡ್ರೋಬ್ಸ್ ಯೂಸ್ ಮಾಡಿದೀವಿ. ಇಲ್ಲಿ ನೋಡಿದ್ರೆ ಈ ಫ್ಲೂಟೆಡ್ ಎಲ್ಲ ಏನೇನಾಗಿದೆ CNC HDHMR ಅಲ್ಲಿ CNC ಆಗಿ ಡ್ಯೂಕೋ ಫಿನಿಶ್ ಮಾಡಿರೋಂಥದ್ದು. ಇದು ಲಾಂಗ್ ಹ್ಯಾಂಡಲ್ಸ್ ಯೂಸ್ ಮಾಡಿದ್ದೀವಿ. ಒಳಗಡೆ ಯೂಸ್ ಮಾಡಿದ್ರೆ ನೋಡಿ ನಿಮಗೆ ಇಲ್ಲೂ ಕೂಡ ಪಾರ್ಟಿಷನ್ಸ್ ಪ್ಲಾನ್ ಮಾಡಿದ್ದೀವಿ. ಮೇಲ್ಗಡೆ ಎಲ್ಲ ಶರ್ಟ್ ಹ್ಯಾಂಗಿಂಗ್ ಅಲ್ಲಿ ಇರ್ಬೋದು, ಕೋಟ್ಸ್ ಯೂಸ್ ಮಾಡ್ಬೋದು. 2 ಡ್ರಾಯರ್ ಇದೆ ವಿತ್ ಲಾಕ್ ಆಪ್ಷನ್ ಒಂದು ಕೊಟ್ಟಿದ್ದೀವಿ. ಇದು ಇನ್ನೊಂದು ಟ್ರೌಸರ್ ಪುಲ್ ಔಟು. ಓಕೆ, ಸೊ ನಿಮ್ಮ ಪ್ಯಾಂಟ್ಸ್, ಐರನ್ ಪ್ಯಾಂಟ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಟ್ರೌಸರ್ ಪುಲ್ ಔಟಲ್ಲೇ ನೀವು ಯೂಸ್ ಮಾಡಿಕೊಂಡು ಕ್ಲೋಸ್ ಮಾಡ್ಬೋದು. ಇಲ್ಲಿ ನಿಮಗೆ ಸ್ಮಾಲ್ ಬಂದು ನಿಮ್ಗೊಂದು ಡ್ರೆಸ್ಸಿಂಗ್ ಮಿರರ್ ಇದೆ. ಒಂದು ಏನಾದರೂ ನೀವು ಆ್ಯಕ್ಚುಲಿ ಇದು ಸ್ಟಡಿ ಥರ ಯೂಸ್ ಮಾಡ್ಬೋದು.
ಆ ರೀತಿ ಪ್ಲಾನ್ ಮಾಡಿದ್ದೀವಿ. ಸೊ ಇಲ್ಲಿ ನೀವು ಹೆಡ್ ಬೋರ್ಡ್ ನೀವು ನೋಡಿದ್ರು ನಿಮಗೆ ಇಲ್ಲಿ ಲ್ಯಾಮಿನೇಟು ವಿತ್ ಗೋಲ್ಡ್ ಟೀ ಪಟ್ಟಿ, ಇನ್ನು ಫ್ಲೂಟೆಡ್ ಲ್ಯಾಮಿನೇಟು ಇವೆಲ್ಲ ಯೂಸ್ ಮಾಡಿಕೊಂಡು ಒಂದು ಹೆಡ್ ಬೋರ್ಡ್ ಕ್ರಿಯೇಟ್ ಮಾಡಿದ್ದೀವಿ. ಮೇಲ್ಗಡೆ AC ಪ್ರೊವಿಷನ್ಸ್ ಪ್ರೊವೈಡ್ ಆಗಿದೆ, ಇಲ್ಲೊಂದು ಬೆಡ್ ಕೂಡ ಪ್ರೊವೈಡ್ ಆಗಿದೆ. ಈ ಕಡೆ ಸೈಡಲ್ಲಿ ಕೂಡ ನಾವು ಒಂದು ವಾರ್ಡ್ರೋಬ್ ಯೂಸ್ ಮಾಡಿದ್ದೀವಿ. ಆ್ಯಕ್ಚುಲಿ ಇದು ಕೂಡ ಡ್ಯೂಕೋ ಫಿನಿಶಲ್ಲೇ ನಾವು ಕಂಪ್ಲೀಟ್ ಮಾಡಿರೋದು, ಸಿಂಪಲ್ ಆ್ಯಂಡ್ ಕ್ಲೀನಾಗಿ ಮಾಡಿದ್ದೀವಿ. ನಿಮ್ಗೆ ಆ್ಯಕ್ಚುಲಿ ಇನ್ನೊಂದು ಕಾನ್ಸೆಪ್ಟ್ ಏನಂತಂದ್ರೆ, ಯಾವಾಗಲೂ ರೆಗ್ಯುಲರ್ ಆಗಿ ಯೂಸ್ ಮಾಡಿರೋ ಕ್ಲಾತ್ನ ಹ್ಯಾಂಗ್ ಮಾಡೋದಕ್ಕೆ ಹೋಗ್ತೀವಿ, ಬಟ್ ಏನಂದ್ರೆ ಎಲ್ಲ ಕಾಣಿಸುತ್ತೆ ನಿಮಗೆ. ಇಲ್ಲಿ ಪುಷ್ ಟು ಓಪನ್ ಒಂದು ಕಾನ್ಸೆಪ್ಟ್ ಮಾಡಿದ್ದೀವಿ. ಓಪನ್ ಮಾಡಿದ್ರೆ ಇಲ್ಲಿ ನೋಡಿ ನಿಮ್ಗೆ ಯೂಸ್ ಮಾಡಿರೋ ಬಟ್ಟೆ ಎಲ್ಲ ಹ್ಯಾಂಗ್ ಮಾಡ್ಬೋದು. ಸೊ ಇಲ್ಲೊಂದು ಟಾಯ್ಲೆಟ್, ಅಟ್ಯಾಚ್ ಟಾಯ್ಲೆಟ್ ಇದೆ. ಸೊ ಯೂಸ್ ಆಗಿ ಬಂದಿದೆ ಇದು, ಲೆಂತಿ ಆಗಿದೆ ನೀವು. ಸೊ ಮಾಸ್ಟರ್ ಬೆಡ್ರೂಮ್ ಟಾಯ್ಲೆಟ್ ಆಗಿರೋದ್ರಿಂದ ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಸೊ ಇಲ್ಲೂ ಕೂಡ ವೆಟ್ ಏರಿಯಾ, ಡ್ರೈ ಏರಿಯಾ ಸಪ್ರೇಟ್ ಇದೆ. ಸೊ ಮಾಸ್ಟರ್ ಬೆಡ್ರೂಮಿಂದ ಆಚೆ ಬಂದರೆ ನಮ್ಗೆ ಇಲ್ಲೊಂದು ಬಾಲ್ಕನಿ ಇದೆ. ಸೊ ನೀವು ಕರ್ಟನ್ಸ್ ನೀವು ಇಲ್ಲಿ ರಿಮೂವ್ ಮಾಡಿದ್ರೆ ನೀವು ಎಲಿವೇಶನಲ್ಲಿ ಏನು ನೋಡಿದ್ರು ಆ ಬಾಲ್ಕನಿಲಿ ಬಂದಿದೆ. ಸೊ ಸೇಫ್ಟಿ ಗ್ರಿಲ್ ಪ್ರೊವೈಡ್ ಮಾಡಿದ್ದೀವಿ. ಓಕೆ. ಸೊ ಯಾರು ಕೂಡ ಇಲ್ಲಿಂದ ಎಂಟರ್ ಆಗೋದಕ್ಕೆ ಪ್ರಾಬ್ಲಮ್ ಆಗ. ಬಾಲ್ಕನಿ ನೋಡಿ ನೀವು, ಅಂದರೆ ಕಂಪ್ಲೀಟ್ ಒಂದೇ ಲೆವೆಲ್ ಇಲ್ಲ ನಿಮ್ಗೆ ಇದು. ಹೌದು, ಇದೊಂದು ಸ್ಟೆಪ್ ಡೌನ್ ಇದೆ. ಸೊ ಇಲ್ಲಿ ನಿಮಗೆ ವಾಲ್ ಮೋಲ್ಡಿಂಗ್ಸ್ ಎಲ್ಲ ಯೂಸ್ ಮಾಡಿದ್ದೀವಿ. ಎಲಿವೇಶನ್ ಇಂದನೂ ನಿಮ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಹೈಟಲ್ಲಿ ತೊಗೊಂಡಿದ್ದೀರಾ? ಅದು ಮಕ್ಕಳು ಇರೋ ಜಾಗ ಅಥವಾ ಏನಾದ್ರು ಇದಾಗಬಾರ್ದು ಅಂತ ಹೇಳಿ ನಾವು ಸ್ವಲ್ಪ ಹೈಟಲ್ಲೇ ಪ್ಲಾನ್ ಮಾಡಿದ್ದೀವಿ. ಇಲ್ಲಿಂದ ಒಂದು ವ್ಯೂ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಸಖತ್ತಾಗಿದೆ ನೋಡಿ, ಒಳ್ಳೆ ವ್ಯೂ ಸಿಗುತ್ತೆ ನಿಮ್ಗೆ ಇಲ್ಲಿಂದ. ಸೊ ಫ್ರಂಟ್ ಎಲಿವೇಶನ್ ಬರ್ತಾ ಇದೆ ನಿಮಗೆ. ಹೌದು, ಎಲಿವೇಶನ್ ಬರುತ್ತೆ. ಫಸ್ಟ್ ಫ್ಲೋರ್ ಕಂಪ್ಲೀಟ್ ಆಗಿದೆ, ಸೆಕೆಂಡ್ ಫ್ಲೋರ್ ಹೋಗೋಣ. ಸೊ ಇಲ್ಲಿ ಸ್ವಲ್ಪ ಸೀಲಿಂಗ್ ಹೈಟ್ನ ಹೈಟ್ ಮಾಡ್ಕೊಂಡಿದ್ದೀವಿ. ಇದು ಕಡೆ ಫ್ಲೋರ್ ಆಗಿರೋದ್ರಿಂದ ಸ್ವಲ್ಪ ಸೀಲಿಂಗ್ ಹೈಟ್ ಹೈಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಸ್ವಲ್ಪ ದೊಡ್ಡ ವಿಂಡೋನೇ ಪ್ರಾವಿಷನ್ ಮಾಡಿದ್ದೀವಿ. ಸೊ ಎಲ್ಲೆಲ್ಲಾಗುತ್ತೋ ಓಪನಿಂಗ್ಸೇ ಸ್ವಲ್ಪ ಜಾಸ್ತಿ ನಾವು ಯೂಸ್ ಮಾಡ್ಕೊಂಡಿರೋದು. ಈ ರೀತಿ ಪ್ಲಾನ್ ಆಗಿದೆ. ಸೊ ಎಲ್ಲೂ ನಿಮಗೆ ಒಂಥರ ಕತ್ಲೆ ಅನ್ನಿಸ್ತಾ ಇಲ್ಲ. ಎಲ್ಲ ಕಡೆನೂ ಬೆಳಕು, ಸನ್ಲೈಟ್ ತುಂಬ ಚೆನ್ನಾಗಿ ಬಂದಿದೆ. ಲೈಟ್ಸ್ ಆನ್ ಮಾಡಿಲ್ಲ ಅಂದರೂ ಎನಿ ಟೈಮ್ ನಿಮಗೆ ಬೆಳಕಂತೂ ಇದ್ದೇ ಇದೆ. ಆಲ್ಮೋಸ್ಟ್ ನಾವು ನೋಡು ವಿಡಿಯೋದಲ್ಲಿ ಎಲ್ಲೂ ನಿಮಗೆ ಲೈಟ್ ಎಲ್ಲೂ ಆನ್ ಮಾಡಿಲ್ಲ, ಹಾಗೆ ಆಸ್ ಇಟ್ ಇಸ್ ತೋರಿಸ್ತಾ ಇದ್ವಿ. ಸೊ ಇದೊಂದು ಜಸ್ಟ್ ಒಂದು ಯುಟಿಲಿಟಿ ಏರಿಯಾ ಥರ ಇದೆ. ಸೊ ನಿಮ್ಗೆ ವಾಷಿಂಗ್ ಮಿಷಿನ್ ಆಗಿರ್ಬೋದು ಪ್ರೊವಿಷನ್ ಕೊಟ್ಟಿರೋ. ಎಲ್ಲರೂ ಎಲ್ಲ ಟೈಮಲ್ಲೂ ಕೆಳಗಡೆ ಯೂಸ್ ಮಾಡೋಕ್ಕಾಗಲ್ಲ. ಹೌದು. ಸೊ ಇಲ್ಲಿ ಬೇಕಂದಾಗ ಇಲ್ಲೇ ಬಟನ್ ಹಾಕಿ ಯೂಸ್ ಮಾಡ್ಕೊಳ್ಳೋಕ್ಕಿಲ್ಲ. ಸೊ ವಾಲ್ ಕ್ಯಾಬಿನೆಟ್ ಸ್ಟೋರೇಜ್ ಎಲ್ಲ ಕೊಟ್ಟಿದ್ದೀವಿ. ಸ್ಟೋರೇಜ್. ಓಕೆ. ಸೊ ಇಲ್ಲೊಂದು ಬೆಡ್ರೂಮ್ನ ನಾವು ಪ್ರೊವಿಷನ್ ಮಾಡಿದ್ದೀವಿ. ಸೇಮ್ ಮಾಸ್ಟರ್ ಬೆಡ್ರೂಮ್ ಮೇನ್ಸ್ ಬರುತ್ತೆ ನಿಮಗೆ. ಆ ಮೆಜರ್ಮೆಂಟ್ಗೆ ಇದಾಗಿದೆ, ಬಟ್ ಆಸ್ ಇಟ್ ಇಸ್ ಎಲ್ಲ ಏನು ಚೇಂಜಸ್ ಇಲ್ಲ ಅನ್ಕೋತೀನಿ. ಎಲ್ಲ ಸ್ವಲ್ಪ ಏನಂದ್ರೆ ಡಿಸೈನಲ್ಲಿ ವೇರಿಯೇಷನ್ ಮಾಡಿದ್ದೀವಿ. ವಿಂಡೋ ಅಥವಾ ಪ್ಲೇಸ್ಮೆಂಟ್ಸ್ ಎಲ್ಲಾನು ಸೇಮೇ ಇದೆ. ನೀವು ಕೆಳಗಡೆ ನೋಡಿದಷ್ಟು ನಾವು ಗ್ರ್ಯಾಂಡ್ ಆಗಿ ಏನು ಮಾಡ್ಕೊಂಡಿಲ್ಲ. ವಾಲ್ ಬೀಡಿಂಗ್ ಯೂಸ್ ಮಾಡ್ಕೊಂಡು ಸಟಲ್ ಆಗಿ ಯೂಸ್ ಮಾಡ್ಕೊಂಡು ಮಾಡಿದ್ದೀವಿ. ವಿಂಡೋ ಪೊಸಿಷನಿಂಗ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇದೆ. ಸೊ ಕರ್ಟನ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು. ಇಲ್ಲಿ ವಾರ್ಡ್ರೋಬ್ ಕೆಳಗಡೆ ವಾರ್ಡ್ರೋಬ್ ಪ್ರೊವಿಷನ್ ಇತ್ತು, ಇಲ್ಲಿ ವಾರ್ಡ್ರೋಬ್ ಪ್ರೊವಿಷನ್ ಇಲ್ಲ. ಸೊ ಇಲ್ಲೊಂದು ವಾರ್ಡ್ರೋಬ್ ಪ್ರೊವಿಷನ್ ಮಾಡಿದ್ದೀವಿ. ಇದು ಕೇನ್ ಫಿನಿಶ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ. ನೀವು ಇಲ್ಲಿ ಟೆಕ್ಸ್ಚರ್ಸ್ ಫೀಲ್ ಮಾಡ್ಬೋದು. ನೋಡೋದಕ್ಕೆ ಸ್ವಲ್ಪ ನಿಮ್ಗೆ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಫೀಲ್ ಮಾಡೋದಕ್ಕೂ ಕೂಡ ನಿಮಗೆ ಟೆಕ್ಸ್ಚರ್ ಫೀಲ್ ಆಗುತ್ತೆ. ಈ ಹ್ಯಾಂಡಲ್ ಯೂಸ್ ಮಾಡಿರೋದು ಕನ್ಸೀಲ್ಡ್ ಹ್ಯಾಂಡಲ್ ಸರ್. ಇದು ಬಂದು ವುಡನ್ ಹ್ಯಾಂಡಲ್ ಬರುತ್ತೆ. ಸೊ ಕಾರ್ಕಸ್ಗೆ ನಾವು ಕಟ್ ಮಾಡಿಕೊಂಡು ಕನ್ಸೀಲ್ಡ್ ಹ್ಯಾಂಡಲ್ಸ್ನ ಯೂಸ್ ಮಾಡಿದ್ದೀವಿ. ಒಳಗಡೆ ಕೂಡ ಪ್ರೊಫೈಲ್ ಲೈಟ್ ಯೂಸ್ ಮಾಡಿದ್ದೀವಿ. ಸೊ ಬರೀ ಒಂದು ಹಾಫ್ ಏರಿಯಾ ಮಾತ್ರ ಹ್ಯಾಂಗಿಂಗ್ಗೆ, ಮಿಕ್ಕಿಡ್ ಶೆಲ್ಫ್ಸ್, ಕೆಳಗಡೆ ಬಾಟಮ್ ಡ್ರಾಯರ್. ಸೊ ಇಂಟರ್ನಲ್ ಪಾರ್ಟಿಷನ್ಸ್ ಎಲ್ಲೆಲ್ಲಿ ಹೇಗೆ ಬೇಕೋ ಆ ರೀತಿನೇ ನಾವು ಇದು ಮಾಡ್ಕೊಂಡಿದ್ದೀವಿ. ಮತ್ತೆ ಸಾಫ್ಟ್ ಕ್ಲೋಸೇ ಇದೆ. ಹೌದು, ಸಾಫ್ಟ್ ಕ್ಲೋಸ್ ಇದೆ. ಇಲ್ಲಿ ಬಂದರೆ ನಿಮ್ಗೆ ಫುಲ್ ಹ್ಯಾಂಗಿಂಗ್ ಇದೆ, ನಾರ್ಮಲ್ ನಿಮಗೆ ಶೆಲ್ಫ್ಸ್ ಎಲ್ಲನೂ ಬರುತ್ತೆ. ಓಕೆ. ಇದೇನು ಡೋರ್ ಇದು ಸರ್? ಈ ಡೋರ್ ಬಂದು ನಿಮಗೆ ಎಲ್ಲನೂ ಟೀ ಕೋಟೆ ಪ್ಲಸ್ ಪೇಂಟೆಡ್ ಆಗಿದೆ. ಸೊ ಇಲ್ಲಿ ಓಪನ್ ಮಾಡ್ತೀವಿ. ಇಲ್ಲೂ ಕೂಡ ನಿಮ್ಗೆ ಎಲ್ಲೆಲ್ಲ ಔಟರ್ ಜಾಗ ಏನೇನು ಬಂದಿದೆ ಎಲ್ಲದಕ್ಕೂ ಸೇಫ್ಟಿಗೋಸ್ಕರ ಗ್ರಿಲ್ ಯೂಸ್ ಮಾಡಿದ್ದೀವಿ. ಸೊ ನೀವು ಇಲ್ಲಿಂದ ಇಲ್ಲಿ ಆಚೆ ಬರ್ತೀರಾ, ಮೇಲ್ಗಡೆ ಟೆರೆಸ್ ಏರಿಯಾ ಈಗ ಪ್ಲಾನ್ ಆಗಿದೆ ನಮ್ಮದು. ನಿಮಗೆ ಇಲ್ಲೊಂದು ಪರ್ಗೋಲಾ ಏರಿಯಾ, ಎಲಿವೇಶನ್ ಪರ್ಪಸ್ ಆಚೆಯಿಂದ ನಿಮ್ಗೆ ಚೆನ್ನಾಗಿ ಕಾಣಿಸೋದಕ್ಕೆ ಒಂದು ಏರಿಯಾ ಇದು ಪರ್ಗೋಲಾ ಆಗಿದೆ. ಸೊ ಇಲ್ಲಿ ಲ್ಯಾಂಡ್ಸ್ಕೇಪಿಂಗ್ ಬಂದಿದೆ. ಆ್ಯಕ್ಚುಲಿ ಇಲ್ಲಿ ಸಂಕನ್ ಕೊಟ್ಟಿದ್ದೀವಿ, ಇನ್ನು ಇಲ್ಲಿ ವೆಜಿಟೇಷನ್ ಎಲ್ಲ ಬರುತ್ತೆ ನಿಮಗೆ. ಇಲ್ಲಿ ಸೀಟಿಂಗ್ ಅಂತಾನೆ ಪ್ರಾವಿಷ್ ಮಾಡಿದ್ದೀವಿ. ಆರಾಮಾಗಿ ಓಪನ್ ಏರಲ್ಲಿ ನೈಟ್ ಹೊತ್ತು ನೀವು ಮೇಲ್ಗಡೆನೂ ನೋಡಿದ್ರೆ ನಿಮಗೆ ಇಲ್ಲಿ ಅಲ್ಲ, ನಿಮಗೆ ಗ್ಲಾಸ್ ಬಂದಿದೆ. ಜೊತೆಗೆ ಏನಂತಂದ್ರೆ ನಿಮ್ಗೆ ಇಲ್ಲಿ ಲೈಟ್ಸ್ ಬಂದಿದೆ. ನೈಟ್ ಹೊತ್ತು ನಿಮ್ಗೆ ಆಂಬಿಯನ್ಸ್ ಡಿಫ್ರೆಂಟ್ ಆಗೇ ಬರುತ್ತೆ. ಕರೆಕ್ಟ್. ಇಲ್ಲೂ ಕೂಡ ಟೈಲ್ಸ್ ಯೂಸ್ ಮಾಡಿದ್ವಿ. ಜೊತೆಗೆ ಏನಂದ್ರೆ ಒಂದು ಹೈಲೈಟಿಂಗ್ ಪೋರ್ಷನ್ಗೋಸ್ಕರ ಮೊರಕನ್ ಟೈಲ್ಸ್ನ ಕಂಬೈನ್ ಮಾಡಿದ್ದೀವಿ. ಸೊ ಇದು ಬಂದು ಟೆರೆಸ್ ಏರಿಯಾ. ಇಲ್ಲಿ ಕೂಡ CCTV ಪ್ರಾವಿಷನ್ಸ್ ಎಲ್ಲ ನಿಮ್ಗೆ ಇಲ್ಲೇ ಇದೆ. ಈ ಕಡೆ ಏರಿಯಾ ಬಟ್ಟೆ ಒಣಗಿಕೊಳ್ಳೋಕ್ಕೆಲ್ಲ ಜಾಗ ಮಾಡಿಟ್ಟಿದ್ದೀವಿ. ಇಲ್ಲೊಂದು ಟ್ಯಾಪ್ ಅಂತ ಪ್ರಾವಿಷನ್ ಮಾಡಿದ್ದೀವಿ. ಏನಾದರೂ ನೀವು ಇಲ್ಲಿ ವಾಶ್ ಮಾಡ್ಕೊಳ್ಳೋದಕ್ಕೆಲ್ಲನೂ ನೀವು ಇಲ್ಲದನ್ನ ಟ್ಯಾಪ್ ಯೂಸ್ ಮಾಡ್ಕೋಬೋದು. ಓಕೆ. ಮುಂದಕ್ಕೆ ಏನಾದ್ರು ಸೋಲಾರ್ ಪ್ರಾವಿಷನ್ ಬೇಕಂದ್ರೆ ಶೀಟ್ ಬದಲು ನೀವು ಸೋಲಾರ್ ಏನಾದರೂ ಮಾಡ್ಕೋತೀನಿ ಅಂದರೆ ಸೋಲಾರ್ ಮಾಡ್ಕೋಬೋದಿತ್ತು ಕ್ಲೈಂಟು. ಸದ್ಯಕ್ಕೇನು ಮಾಡಿದ್ವಿ. ಡನ್. ಸೊ ನೋಡೋದಲ್ಲ ವೀಕ್ಷಕರೇ, ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ತುಂಬ ಚೆನ್ನಾಗಿತ್ತು. ಮನೆ ಮಾತ್ರ ಸೂಪರಾಗಿ ಬಂದಿದೆ. ಸೊ ನೀವೇನಾದರೂ ಒಂದು ಮನೆ ಪ್ಲ್ಯಾನ್ ಮಾಡಬೇಕು, ಒಂದು ಕಟ್ಟಿಸ್ಬೇಕಂತ ಪ್ಲ್ಯಾನ್ ಮಾಡುತ್ತಿರೋರಿಗೆ ಸೊ ಖಂಡಿತ ಒಂದು ತ್ವಷ್ಟ ಇಂಟೀರಿಯರ್ಸ್ ಮತ್ತು ಗ್ರೂಮ್ ಕನ್ಸ್ಟ್ರಕ್ಷನ್ ಏನಿದೆ ಖಂಡಿತ ಕಾಲ್ ಮಾಡಿ ಅಂತ ಹೇಳ್ತೀನಿ. ಸ್ಕ್ರೀನ್ ಮೇಲೆ ಇವ್ರ ನಂಬರ್ ಏನು ಕೊಟ್ಟಿದ್ದೀನಿ, ಕಾಲ್ ಮಾಡಿ. ಸೊ ಎಂಕ್ವೈರಿ ಮಾಡಿ, ಒಂದ್ಸಲಿ ಆಫೀಸ್ಗೆ ಹೋಗಿ ವಿಸಿಟ್ ಮಾಡಿ. ಒಂದು ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತಾ ಸರ್? ನಮ್ಮ ಆಫೀಸ್ ಲೊಕೇಶನ್ ಆರ್ ಆರ್ ನಗರಲ್ಲಿ ಬರುತ್ತೆ. ಓಕೆ. ಆರ್ ಆರ್ ನಗರಲ್ಲಿ ಗೇಟಿಂದ ಸ್ವಲ್ಪ ಒಂದು 1 ಕಿಲೋಮೀಟರ್ ಮುಂದೆ ಬಂದರೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ. ಓಕೆ. ಆ ಲೆಫ್ಟಲ್ಲೇ ನಮಗೆ
ಸಿಕ್ಬಿಡುತ್ತೆ. ಲೊಕೇಶನ್ ಕೂಡ ಕೊಟ್ಟಿರ್ತೀನಿ ಆಫೀಸ್ದು, ಸೊ ಅಲ್ಲೂ ಹೋಗಿ ವಿಸಿಟ್ ಮಾಡಿ. ಇಲ್ಲ ನೀವು ಸೈಟ್ ವಿಸಿಟ್ ಮಾಡಬೇಕು, ಸೈಟ್ ನೋಡಬೇಕು ಮಾಡಿರೋಂಥ. ಹೌದು ಸರ್, ಯಾವುದೇ ಒಂದು ಪ್ರಾಜೆಕ್ಟ್ ಬಂತು ಅಂತಂದರೆ ಫಸ್ಟ್ ಒಂದು ಸೈಟ್ ವಿಸಿಟೇ ಪ್ಲ್ಯಾನ್ ಮಾಡ್ತೀವಿ. ನಿಮ್ಮ ಹತ್ರ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅದೆಲ್ಲ ನಾವು ತಿಳ್ಕೊತೀವಿ. ಓಕೆ, ಅದ್ರ ಪ್ರಕಾರ ಮುಂದಕ್ಕೆ ಏನೇನಿದೆ ಎಲ್ಲನೂ ಪ್ಲ್ಯಾನ್ ಮಾಡ್ಕೋತೀವಿ. ಅಂದರೆ ಇವರಲ್ಲಿ ನಿಮಗೆ ಇಂಟೀರಿಯರ್ಸ್ ಮಾಡಿಸ್ಬೇಕಾ, ಇಂಟೀರಿಯರ್ಸು ಮಾಡಿಸ್ಕೋಬೋದು. ಹೌದು, ಇಲ್ಲ ಕನ್ಸ್ಟ್ರಕ್ಷನ್ ಪ್ಲಸ್ ಇಂಟೀರಿಯರ್ ಎರಡೂ ಒಂದೇ. ಹೌದು ಸರ್, ಫಸ್ಟ್ ಇಂಟೀರಿಯರ್ಸ್ ನಿಮ್ಮ ಹತ್ರ ತೋರಿಸ್ತಿರಾಗೆ ಇಂಟೀರಿಯರ್ಸ್ ಮಾತ್ರ ಆಯಿತು. ಗೃಹಮ್ಸ್ ಅಲ್ಲಿ ನಮ್ದೇ ಎರಡು ನಮ್ಮದೇ ಕಂಪನಿ. ಸೊ ನಾವು ಕನ್ಸ್ಟ್ರಕ್ಷನ್ ಮಾಡ್ತೀವಿ, ಇಂಟೀರಿಯರ್ ಮಾಡ್ತಾ ಇದೀವಿ ಇವಾಗ. ಓಕೆ, ಸೊ ಎಲ್ಲಿ ಟರ್ನ್ಕಿ ನೀವು ಅಂದ್ರೆ ನಮ್ಮ ಹತ್ರ ಬಂದು ಒಂದು ಒಪ್ಕೊಂಡ್ರೆ ಫ್ಲೋರ್ ಪ್ಲಾನ್, ಎಲಿವೇಶನ್, ಡಿಸೈನ್, ಇಂಟೀರಿಯರ್ ಡಿಸೈನ್, ಆಮೇಲೆ ಮನೆ ಕಟ್ಸಿ ಎಲ್ಲ ಪ್ರಾವಿಷನ್ ಮಾಡಿಕೊಟ್ಟು ಇನ್ಕ್ಲೂಡಿಂಗ್ ಲೈಟಿಂಗ್ಸ್, ಕರ್ಟನ್ಸ್, ಸಾಫ್ಟ್ ಫರ್ನಿಶಿಂಗ್ ಅಂದ್ರೆ ಸೋಫಾಸು ಎಲ್ಲಾನು ನಾವೇ ಮಾಡಿಕೊಟ್ಟು ಫೈನಲ್ ಆಗಿ ಕೀ ಆ್ಯಂಡ್ ಓವರ್ವರೆಗೂ ನಾವು ನೋಡ್ಕೋತೀವಿ. ಓಕೆ, ನಾವು ಲಾಸ್ಟ್ ಟೈಮು ಯುರೋಪಿಯನ್ ಥೀಮ್ ಅವ್ರದ್ದು ಒಂದು ಪ್ರಾಜೆಕ್ಟ್ ನೋಡಿದ್ವಿ. ಹೇಗಿತ್ತು ಫೀಡ್ಬ್ಯಾಕು? ಸರ್ ತುಂಬ ಚೆನ್ನಾಗಿತ್ತು. ಜನ ಫ್ಲೋರ್ ಪ್ಲಾನ್ ಆಗಿರ್ಬೋದು, ನಾವು ಮಾಡಿರೋ ಡಿಸೈನ್ಸ್ನಾಗಲಿ ತುಂಬ ಇಷ್ಟಪಟ್ಟಿದ್ದಾರೆ. ಅದನ್ನ ಕೇಳ್ಕೊಂಡು ಸುಮಾರು ಜನ ನಮ್ಮ ಕಾಂಟ್ಯಾಕ್ಟ್ಸು ಮಾಡಿದ್ದಾರೆ. ಆಲ್ರೆಡಿ ಒಳ್ಳೆ ಫೀಡ್ಬ್ಯಾಕ್ ಇದೆ. ಮತ್ತು ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಇನ್ಸ್ಟಾಗ್ರಾಮ್ ಪೇಜ್ನು ನಾನು ಲಿಂಕ್ನ ಹಾಕಿರ್ತೀನಿ. ಮತ್ತು ವೆಬ್ಸೈಟ್ ಲಿಂಕ್ ಕೂಡ ಹಾಕಿರ್ತೀನಿ. ವೆಬ್ಸೈಟಲ್ಲಿ ನೋಡಿ ಮಾಡಿರೋಂಥ ಪ್ರಾಜೆಕ್ಟ್ನ ಲೈವಾಗಿ ನೀವು ನೋಡ್ಬೋದು. ಸೊ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಕಾಲ್ ಮಾಡಿ ಎಂಕ್ವೈರಿ ಮಾಡಿ ಅಂತ ಹೇಳ್ತೀನಿ. ಒಂದ್ಸಲಿ ಬಂದುಬಿಟ್ಟು ಆಫೀಸ್ನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ವೀಕ್ಷಕರೇ. ಸೊ ಇದೇ ಥರ ರಿಲೇಟೆಡ್ ಕನ್ಸ್ಟ್ರಕ್ಷನ್ ವಿಡಿಯೋಸ್ನ ನಮ್ಮ ಚಾನಲ್ ಬರ್ತಾ ಇರುತ್ತೆ, ತೋರ್ಸ ಇಂಟ್ರೆಸ್ಟ್ ಹಾಗೂ ರೂಮ್ಸ್ ಕಡೆಯಿಂದ. ಸೊ ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್.